ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾನೇ ಮುಖ್ಯವಾದ ಕೆಲವು ಬೆಳವಣಿಗೆಗಳು ಆಗ್ತಾ ಇವೆ. ಒಂದು ಹೊಸ ಪಠ್ಯಕ್ರಮದಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಸಿಗುವ ಬೆಂಬಲದವರೆಗೆ ಸಾಕಷ್ಟು ವಿಷಯಗಳಿವೆ. ಹಾಗಾದ್ರೆ ಈ ಎಲ್ಲ ಬದಲಾವಣೆಗಳು ನಮ್ಮ ಮಕ್ಕಳ ಭವಿಷ್ಯದ ಮೇಲೆ, ಅವರ ಕಲಿಕೆ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅಂತ ಈ ಸವಿವರವಾದ ನೋಟದಲ್ಲಿ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಈ ಬದಲಾವಣೆಗಳ ಪಟ್ಟಿಯಲ್ಲಿ ಮೊದಲನೇದೇನು ಅಂತ ನೋಡೋಣ. ಈ ಚಿತ್ರ ಇದೆಯಲ್ಲ, ಇದು ನಮ್ಮ ಶಾಲಾ ಪಠ್ಯಕ್ರಮದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಿರೋದ್ರ ಸಂಕೇತ. ಅಂದ್ರೆ ಕ್ಲಾಸ್ ರೂಮ್ಗಳಿಗೆ ಬರೀ ಅಂಕಗಳನ್ನ ಮೀರಿದ ಒಂದು ಹೊಸ ಸಬ್ಜೆಕ್ಟ್ ಬರ್ತಾ ಇದೆ. ಏನದು ಅಂತೆ ನೋಡೋಣ. ಹೌದು, ಆ ಹೊಸ ವಿಷಯ ಬೇರೇನೂ ಅಲ್ಲ, ನೈತಿಕ ವಿಜ್ಞಾನ. ಇದು ಮಕ್ಕಳಿಗೆ ಬರೀ ಜ್ಞಾನ ಕೊಡೋದಷ್ಟೇ ಅಲ್ಲ, ಅವರಲ್ಲಿ ಮೌಲ್ಯಗಳನ್ನ, ನೈತಿಕತೆಯನ್ನ ಬೆಳೆಸೋ ಗುರಿ ಇಟ್ಕೊಂಡಿದೆ. ಈ ನೈತಿಕ ವಿಜ್ಞಾನ ಅನ್ನೋದು ಏನಾದ್ರೂ ಒಂದೆರಡು ಕ್ಲಾಸ್ಗೆ ಮಾತ್ರ ಅನ್ಕೋಬೇಡಿ. ಇದರ ವ್ಯಾಪ್ತಿ ದೊಡ್ಡದಿದೆ. ಮಿಷನ್ ಪ್ರಕೃತಿ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ 1ನೇ ಕ್ಲಾಸ್ನಿಂದ ಹಿಡಿದು 10ನೇ ತರಗತಿವರೆಗಿನ ಎಲ್ಲಾ ಮಕ್ಕಳಿಗೂ ಇದನ್ನ ಪರಿಚಯಿಸಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಕೇವಲ ಪರೀಕ್ಷೆ ಬರೆದು ಪಾಸ್ ಆಗೋದಲ್ಲ, ಬದಲಾಗಿ ಮಕ್ಕಳಲ್ಲಿ ನೈತಿಕ, ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಅವರನ್ನೊಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪಿಸೋದು. ಓಕೆ, ಈಗ ಕ್ಲಾಸ್ ರೂಮ್ ಒಳಗಿನ ಬದಲಾವಣೆಗಳಿಂದ ಸ್ವಲ್ಪ ಹೊರಗೆ ಬಂದು ಇವತ್ತಿನ ದಿನಗಳಲ್ಲಿ ನಡೀತಾ ಇರೋ ಬಹುದೊಡ್ಡ ಚರ್ಚೆಯೊಂದರ ಕಡೆಗೆ ಗಮನ ಕೊಡೋಣ. ಅದೇ ಶಾಲಾ ಮಕ್ಕಳ ಮೊಬೈಲ್ ಬಳಕೆಯ ಬಗ್ಗೆ. ಪ್ರಶ್ನೆ ತುಂಬಾನೇ ನೇರವಾಗಿದೆ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮೊಬೈಲ್ ಫೋನ್ ಬಳಸೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕಾ? ಇದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟಾಕಿದೆ. ಇಲ್ಲಿ ನಮಗೆ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು ಕಾಣ್ತಾ ಇವೆ. ಒಂದು ಕಡೆ ಸರ್ಕಾರ ಬ್ಯಾನ್ ಮಾಡೋಣ ಅಂತ ಯೋಚಿಸ್ತಾ ಇದೆ, ಇನ್ನೊಂದು ಕಡೆ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಬ್ಯಾನ್ ಬೇಡ, ನಿಯಂತ್ರಣ ಸಾಕು ಅಂತ ಹೇಳ್ತಿದೆ. ಅಂದ್ರೆ ಇದು ನಿಷೇಧ ವರ್ಸಸ್ ನಿಯಂತ್ರಣದ ಚರ್ಚೆ. ಸೊ ವಿಷಯ ಇಷ್ಟೇ, ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ಆಸ್ಟ್ರೇಲಿಯಾ ತರಹದ ದೇಶಗಳಲ್ಲಿ ಮಾಡಿರುವ ಹಾಗೆ 16 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಮೊಬೈಲ್ ಫೋನ್ಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡೋಣ ಅಂತ ಯೋಚಿಸ್ತಾ ಇದೆ. ಆದ್ರೆ ಇನ್ನೊಂದು ಕಡೆ KMS ಅಂದ್ರೆ ಕರ್ನಾಟಕದ ಖಾಸಗಿ ಶಾಲೆಗರ ಒಕ್ಕೂಟ ಅವ್ರು ಹೇಳ್ತಾರೆ, ಹೀಗೆ ಪೂರ್ತಿ ಬ್ಯಾನ್ ಮಾಡೋದು ಸರಿಯಲ್ಲ, ಅದರ ಬದಲು ಮಕ್ಕಳ ವಯಸ್ಸು, ಅವರ ಅವಶ್ಯಕತೆಗಳನ್ನು ನೋಡ್ಕೊಂಡು ಒಂದು ಸರಿಯಾದ ನಿಯಂತ್ರಣ, ಒಂದು ಪಾಲಿಸಿ ತರೋಣ ಅಂತ ಅವರ ವಾದ. ಸರಿ, ಈ ನೀತಿ ನಿಯಮಗಳ ಚರ್ಚೆಯಿಂದ ಮುಂದೆ ಹೋಗಿ ಈಗ ವಿದ್ಯಾರ್ಥಿಗಳಿಗೆ ನೇರವಾಗಿ ಸಹಾಯ ಆಗುವಂತಹ ಕೆಲವು ಉಪಕ್ರಮಗಳ ಬಗ್ಗೆ ನೋಡೋಣ. ಮಕ್ಕಳನ್ನ ಶಾಲೆಗೆ ಸೇರಿಸೋದ್ರಿಂದ ಹಿಡಿದು ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಒದಗಿಸೋವರೆಗೂ ಸರ್ಕಾರ ಕೆಲವು ಪ್ಲಾನ್ಗಳನ್ನ ಮಾಡ್ತಾ ಇದೆ. ಇದರಲ್ಲಿ ಮೊದಲನೇದು ದಾಖಲಾತಿ ಜಾಸ್ತಿ ಮಾಡಕ್ಕೆ ಒಂದು ವಿಶೇಷ ಅಭಿಯಾನ. ಇದರ ಗುರಿ ಬರೀ ಹೊಸ ಮಕ್ಕಳನ್ನ ಸೇರಿಸ್ಕೊಳ್ಳೋದಷ್ಟೇ ಅಲ್ಲ, ಬೇರೆ ಬೇರೆ ಕಾರಣಗಳಿಂದ ಶಾಲೆ ಬಿಟ್ಟಿದ್ದಾರಲ್ಲ ಆ ಮಕ್ಕಳನ್ನು ಹುಡುಕಿ ಮತ್ತೆ ಶಿಕ್ಷಣದ ಮುಖ್ಯವಾಹಿನಿಗೆ ತರೋದು. ಮಕ್ಕಳನ್ನ ಶಾಲೆಗೆ ತಂದ ಮೇಲೆ ಅವರು ಚೆನ್ನಾಗಿ ಓದೋಕೆ ಬೇಕಾದ ವಾತಾವರಣವನ್ನ ಸೃಷ್ಟಿಸೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಇದೇ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಇನ್ನೊಂದು ದೊಡ್ಡ ಪ್ರಸ್ತಾವನೆ ಕೂಡ ಇದೆ. 50 ಲಕ್ಷ. ಇದೊಂದು ಸಣ್ಣ ಸಂಖ್ಯೆಯಲ್ಲ. ಹೌದು, ಇದು ನಮ್ಮ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ. ಈ ಸುಮಾರು 50 ಲಕ್ಷ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸೋಕೆ ಒಂದು ಯೋಜನೆ ಸಿದ್ಧವಾಗಿದೆ. ಇಷ್ಟು ದೊಡ್ಡ ಯೋಜನೆಗೆ ತಗುಲುವ ಅಂದಾಜು ಖರ್ಚು ಸುಮಾರು 75 ಕೋಟಿ ರೂಪಾಯಿಗಳು. ಇದರಿಂದ ಈ ಯೋಜನೆಯ ಮಹತ್ವಾಕಾಂಕ್ಷೆ ಎಂತದ್ದು ಅಂತ ಗೊತ್ತಾಗತ್ತೆ. ಈ ಚಿತ್ರ ಇದೆಯಲ್ಲ, ಆ ಸಂಖ್ಯೆಗಳ ಹಿಂದಿನ ವಾಸ್ತವವನ್ನ ತೋರಿಸುತ್ತೆ. ರಾಜ್ಯದ ಲಕ್ಷಾಂತರ ಮಕ್ಕಳಿಗೆ ಈ ರೀತಿ ನೋಟ್ಬುಕ್ಗಳು ತಲುಪೋದನ್ನ ಒಮ್ಮೆ ಯೋಚನೆ ಮಾಡಿ. ಇದು ಖಂಡಿತವಾಗಿಯೂ ಅವರ ಕಲಿಕೆಗೆ ಒಂದು ದೊಡ್ಡ ಪ್ರೋತ್ಸಾಹ ನೀಡುತ್ತೆ. ಈಗ ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ತುರ್ತು ಮಾಹಿತಿಯತ್ತ ಗಮನಹರಿಸೋಣ. ಇದು ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳ ಪೋಷಕರಿಗೆ ಮತ್ತೆ ಟೀಚರ್ಗಳಿಗೆ ಸಂಬಂಧಪಟ್ಟಿದ್ದು. ಹೌದು, ಪೋಷಕರು ಮತ್ತು ಶಿಕ್ಷಕರ ಸಭೆಯ ದಿನಾಂಕದಲ್ಲಿ ಒಂದು ಬದಲಾವಣೆಯಾಗಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಒಂದು ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ. ಈ ಪ್ರಕಟಣೆಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರು ಶಿಕ್ಷಕರ ಸಭೆ ಅಂದ್ರೆ ಪೇರೆಂಟ್ ಟೀಚರ್ ಮೀಟಿಂಗ್ ಅನ್ನು ಈಗ ಮಾರ್ಚ್ 7ನೇ ತಾರೀಕಿಗೆ ಮುಂದೂಡಲಾಗಿದೆ. ಇದೊಂದು ಗಮನಿಸಬೇಕಾದ ವಿಷಯ. ಹಾಗಾದ್ರೆ ಒಂದು ಕಡೆ ಹೊಸ ನೈತಿಕ ಶಿಕ್ಷಣ, ಇನ್ನೊಂದು ಕಡೆ ಮೊಬೈಲ್ ಬಳಕೆಯ ಮೇಲಿನ ಚರ್ಚೆ, ದಾಖಲಾತಿ ಹೆಚ್ಚಳ, ಮಕ್ಕಳಿಗೆ ಅಗತ್ಯ ವಸ್ತುಗಳ ಪೂರೈಕೆ, ಈ ಎಲ್ಲಾ ಬದಲಾವಣೆಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕರ್ನಾಟಕದಲ್ಲಿ ನಾಳಿನ ಕ್ಲಾಸ್ ರೂಮ್ಗಳು ಹೇಗಿರಬಹುದು? ಇದರ ಬಗ್ಗೆ ಆಲೋಚಿಸೋಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ?